24th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ, 4 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಆರ್ ದ ವರ್ಟಿಸಸ್ ಆಫ್ ದ ರಾಂಬಸ್ ಇನ್ ಆರ್ಡರ್. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಬಿ ಅಂಡ್ ದ ಲೆಂತ್ ಆಫ್ ದ ಡಯಾಗ್ನಲ್ ಬಿ ಡಿ. ಓಕೆ, ಸೊ ಈಗ ನಾನು ಈ ಬಿ ಪಾಯಿಂಟ್ ಕಂಡಿಡಿಬೇಕು, ಆಮೇಲೆ ಈ ಬಿ ಡಿ ಕೂಡ ಕಂಡಿಡಿಬೇಕು, ಬಿ ಡಿ ಲೆಂತ್. ಈಗ ನಿಮಗೆ ರಾಂಬಸ್ ಅಂತಂದ್ರೆ, ರಾಂಬಸ್ ಇದ್ರು ಪ್ಯಾರಲೋಗ್ರಾಮ್ ಇದ್ರು ಒಂದ್ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಓಕೆ, ಈ ಓ ಬಂದ್ಬಿಟ್ಟು ಓಕೆ ಎರಡು ಡಯಾಗ್ನಲ್ ಇಂಟರ್ಸೆಕ್ಟ್ ಮಾಡುತ್ತಲ್ಲ, ಇಂಟರ್ಸೆಕ್ಟ್ ಮಾಡಿದಾಗ ಪಾಯಿಂಟ್ ಇರುತ್ತಲ್ಲ, ಓ ಪಾಯಿಂಟ್ ಇದೆ. ಓ ಬಂದ್ಬಿಟ್ಟು ಇವನಿಗೂ ಮಿಡ್ ಪಾಯಿಂಟ್ ಇರುತ್ತೆ, ಇವನಿಗೂ ಮಿಡ್ ಪಾಯಿಂಟ್ ಇರುತ್ತೆ. ಈಗ ಬಂದ್ಬಿಟ್ಟು ನಿಮ್ಗೆ ಏನ್ ಬೇಸಿಕ್ ಗೊತ್ತಿರ್ಬೇಕು, ಓ ಇಸ್ ದ ಮಿಡ್ ಪಾಯಿಂಟ್ ಆಫ್, ಬೇಕಾದ್ರೆ ನೀವು ಬರೀರಿ ಬೇಸಿಕ್ ಇನ್ ರಾಂಬಸ್ diagonals bisect each other. Therefore, now we can ಬರೀಬೇಕು, O is the midpoint of both AC and BD. ಓಕೆ, ಅಂದ್ರೆ O ಬಂದ್ಬಿಟ್ಟು AC ಗೂ ಮಿಡ್ ಪಾಯಿಂಟ್, BD ಗೂ ಮಿಡ್ ಪಾಯಿಂಟ್. ಈಗ ನನಗೆ ಎ ಗೊತ್ತು, ಸಿ ಗೊತ್ತು, ಫಸ್ಟ್ O ಕಂಡು ಹಿಡಿದು ಬಿಡ್ತೀನಿ. ಓಕೆ, ಸೊ ಅದು ಮಿಡ್ ಪಾಯಿಂಟ್ ಇರೋದ್ರಿಂದ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕ್ಬಿಡೋಣ. ಓಕೆ, ಎ ಸಿ ಈ ಮಧ್ಯದಾಗ ಓ ಇದೆ. ಓಕೆ, ಸೊ ಎ ವ್ಯಾಲ್ಯೂ ಏನು 5,11, ಸಿ ವ್ಯಾಲ್ಯೂ 5,3. ಓಕೆ, ಓ ಆಫ್ ಎಕ್ಸ್ ವೈ ಇದನ್ನೇನಂತ ತಗೋಬೇಕು, x1 y1 ತಗೋಬೇಕು, ಇದನ್ನ x2 y2 ಅಂತ ತಗೋಬೇಕು. ಓಕೆ, ಸೊ ಈ ಮಿಡ್ ಪಾಯಿಂಟ್ ಫಾರ್ಮುಲಾ ಬಂದ್ಬಿಟ್ಟು m of x, y is equal to x1 plus x2 by 2, y1 plus y2 by 2. Okay, so x1 value ಏನು 5 plus 5 by 2, y1 ಬಂದ್ಬಿಟ್ಟು 11 plus 3 by 2. So ಏನಾಗುತ್ತೆ, 5 plus 5 10 by 2, 11 plus 3 14 by 2, 2 1s are 2 5s are 2 1s are 2 7s are. So ಏನ್ ಬಂತು 5,7 ಬಂತು. ಓಕೆ, ಸೊ ಓ ಪಾಯಿಂಟ್ ಗೊತ್ತಾಯ್ತು, ಓ ಆಫ್ ಎಕ್ಸ್ ಬಂದ್ಬಿಟ್ಟು 5,7. ಓಕೆ, ಅದನ್ನ ಇಲ್ಲಿ ಬರ್ದ್ಬಿಡ್ತೀನಿ. ಓ ಪಾಯಿಂಟ್ ಬಂದ್ಬಿಟ್ಟು ಏನ್ ನಮಗೆ 5,7 ಅಂತ ಗೊತ್ತಾಯ್ತು. ಓಕೆ, ಈಗ ನನಗೇನಂದ್ರೆ, ಈಗ ಓ ಬಂದ್ಬಿಟ್ಟು ಯಾರಿಗೆ ಮಿಡ್ ಪಾಯಿಂಟ್, ಇವಾಗ ಓ ಬಂದ್ಬಿಟ್ಟು ಎ ಸಿಗ್ ಮಿಡ್ ಪಾಯಿಂಟ್ ಅಂತ ತಗೊಂಡು, ಯಾವ್ದಾ, ಈಗ ಬಿ ಡಿ ಕೂಡ ಮಿಡ್ ಪಾಯಿಂಟ್ ಅಂತ ತಗೋಣ, ಬಿ ಡಿ ಕೂಡ ಮಿಡ್ ಪಾಯಿಂಟ್ ಓನೇ. ಓಕೆ, ಸೊ ಓ ಪಾಯಿಂಟ್ ಗೊತ್ತು ತಾನೆ, ಇವಾಗ ಎಷ್ಟು 5,7 ಅಂತ ಗೊತ್ತು. ಓಕೆ, ಸೊ ಬಿ ಪಾಯಿಂಟ್ ಏನು ಎಕ್ಸ್ ವೈ, ಡಿ ಬಂದ್ಬಿಟ್ಟು 2,7. ಓಕೆ, ಸೊ ಇದೇನಾಯ್ತು, ಇದು x1 y1 ಆಯ್ತು, ಇದು x2 y2 ಅಂತ ತಗೋಬೇಕು, ಇದನ್ನ ಎಕ್ಸ್ ವೈ ಅಂತ ತಗೋಬೇಕು. ಓಕೆ, ಸೊ ಈಗ ಅದೇ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ಹೇಳ್ರಿ, ಓ ಆಫ್ ಎಕ್ಸ್ ವೈ ಮಿಡ್ ಪಾಯಿಂಟ್ ಬಂದು ಓ ಇದೆ, ಏನಾಗುತ್ತೆ x plus 2 by 2, y plus 7 by 2. ಓಕೆ, ಈಗ ನೀವು ನೋಡಿದ್ರೆ x1 ಬಂದ್ಬಿಟ್ಟು x plus 2 by 2, ಇನ್ನೊಂದು ಬಂದ್ಬಿಟ್ಟು y plus 7 by 2. ಓಕೆ, ಈಗ ನನಗೆ ಓ ಪಾಯಿಂಟ್ ಗೊತ್ತಲ್ಲ, ಏನು 5,7 ಅಂತ ಗೊತ್ತು. ಸೊ ಏನ್ ಬರೀತೀನಿ, 5,7 ಅಂತ ಬರ್ತೀನಿ, ಈಸ್ ಈಕ್ವಲ್ ಟು x plus 2 by 2, y plus 7 by 2. ಸೊ ಈಗ ನೋಡ್ರಿ, ಈ ಈಕ್ವಲ್ ಸಿಂಬಲ್ ಇದೆ ಅಂತಂದ್ರೆ ನಥಿಂಗ್ ಬಟ್ ಈ ಎಕ್ಸ್ ವ್ಯಾಲ್ಯೂ ಈಕ್ವಲ್, ಆಮೇಲೆ ಈ ವೈ ವ್ಯಾಲ್ಯೂ ಈಕ್ವಲ್ ಅಂತ ಗೊತ್ತಾಯ್ತು. ಅಂದ್ರೆ ಫಸ್ಟ್ ಎಕ್ಸ್ ವೈ ಬರಿತೀವಿ, ಇಲ್ಲಿ ಕೂಡ ಎಕ್ಸ್ ವೈ ಬರಿತೀವಿ. ಈಕ್ವಲ್ ಅಂದ್ರೆ ಇದು ಈಕ್ವಲ್. ಸೊ ನಾವು ಡೈರೆಕ್ಟ್ ಏನ್ ಬರಿಬಹುದು ಅಂದ್ರೆ 5 is equal to x plus 2 by 2 ಅಂತ ಬರಿಬಹುದು. ಆಮೇಲೆ 7 is equal to ಇದಿಷ್ಟು y plus 7 by 2 ಅಂತ ಬರಿಬಹುದು. ಸೊ ಏನಾಗುತ್ತೆ 5 ಡಿವೈಡ್ ಬೈ 2 ಹಾಕೊಂಡು ಹೋದ್ರೆ ಇಂಟು 2 ಆಗುತ್ತೆ, 5 into 2 is equal to x plus 2. ಇಲ್ಲಿ ಕೂಡ ಡಿವೈಡ್ ಬೈ 2 ಹಾಕೊಂಡು ಹೋದ್ರೆ ಇಂಟು 2 7 into 2 is equal to 5 plus 7 ಆಗುತ್ತೆ. ಸೊ ಏನಾಗುತ್ತೆ ನೋಡ್ರಲ್ಲಿ, 10 is equal to x plus 2, ಉಲ್ಟಾ ಬರೆದ್ರೆ x plus 2 is equal to 10, x is equal to plus 2 ಹಾಕೊಂಡು ಹೋದ್ರೆ minus 2, x is equal to 8. ಓಕೆ, ಆಮೇಲೆ 7 2s are 14, 14 is equal to y plus 7, y plus 7 is equal to 14,
y is equal to 14 plus 7 ಹಾಕಿದ್ರೆ -7 y is equal to 7. So x8 to y7. So ಈಗ ಬಿ ಪಾಯಿಂಟ್ ಗೊತ್ತಾಯ್ತು. ಬಿ ಪಾಯಿಂಟ್ ಏನು? ಬಿ ಪಾಯಿಂಟ್ ಬಂದ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಏನ್ ಬಂತು? 8 ಬಂತು. y ವ್ಯಾಲ್ಯೂ ಏನ್ ಬಂತು? 7 ಬಂತು. ಸಾರಿ 14 7 ಓಕೆ 8, 7 ಬಂತು. ಓಕೆ ಬಿ ಪಾಯಿಂಟ್ ಗೊತ್ತಾಯ್ತು. ಸೊ ಈಗ ಫಸ್ಟ್ ನಾವೇನ್ ಕಂಡಿಬೇಕಾಯ್ತು? ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಬಿ ಅಂದ್ರೆ 8, 7 ಇದು ಗೊತ್ತಾಯ್ತು. ಓಕೆ ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ನೆಕ್ಸ್ಟ್ ಏನ್ ಫೈಂಡ್ ಮಾಡಂತಾರೆ? ಲೆಂತ್ ಆಫ್ ದ ಡಯಾಗ್ನಲ್ ಬಿ ಡಿ ಕಂಡಿಡಿಬೇಕು. ಓಕೆ ಸೊ ಇದು ಬಿ, ಇದು ಡಿ. ಬಿ ಪಾಯಿಂಟ್ ಗೊತ್ತೇನು? 8, 7. ಡಿ ವ್ಯಾಲ್ಯೂ ಏನು? 2, 7. ಇದ್ರ ಡಿಸ್ಟೆನ್ಸ್ ಕಂಡಿಬೇಕು. ಅವಾಗ ಏನ್ ಮಾಡ್ಬೇಕು? ಇದನ್ನ x1 y1 ಅಂತ ತಗೋಬೇಕು, ಇದನ್ನ x2 y2 ಅಂತ ತಗೋಬೇಕು. ಸೊ ಡಿಸ್ಟೆನ್ಸ್ ಫಾರ್ಮ್ ಏನು? ಡಿ ಇಸ್ ಈಕ್ವಲ್ ಟು ರೂಟ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಡಿ ಇಸ್ ಈಕ್ವಲ್ ಟು ರೂಟ್ x2 ವ್ಯಾಲ್ಯೂ ಏನಿದೆ? 2 ಮೈನಸ್ x1 ವ್ಯಾಲ್ಯೂ 8 ಇದೆ ಹೋಲ್ ಸ್ಕ್ವೇರ್ ಪ್ಲಸ್ y2 ವ್ಯಾಲ್ಯೂ 7 ಇದೆ, y1 ವ್ಯಾಲ್ಯೂ ಕೂಡ 7 ಇದೆ. 7 ಅಲ್ಲಿ 7. ಓಕೆ ಸೊ ಈಗ ಏನ್ ಮಾಡ್ತೀನಿ? ಡಿ ಇಸ್ ಈಕ್ವಲ್ ಟು ರೂಟ್ ಇದೇನು 2 ಮೈನಸ್ 8 ಏನಾಗುತ್ತೆ? -6 ಹೋಲ್ ಸ್ಕ್ವೇರ್ ಆಗುತ್ತೆ. 7 ಅಲ್ಲಿ 7 ಹೋದ್ರೆ 0 ಸ್ಕ್ವೇರ್. ಸೊ ಡಿ ಇಸ್ ಈಕ್ವಲ್ ಟು ರೂಟ್ ಮೈನಸ್ ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗುತ್ತೆ. 6 ಸ್ಕ್ವೇರ್ 36, 0 ಸ್ಕ್ವೇರ್ 0. ಸೊ ರೂಟ್ 36 ಅಂದ್ರೆ ನಥಿಂಗ್ ಬಟ್ ಏನು? 6 ಆಯ್ತು. ಓಕೆ 6 ಯೂನಿಟ್ಸ್. ಓಕೆ ಸೊ ಬಿ ಡಿ ಬಂದ್ಬಿಟ್ಟು ಆನ್ಸರ್ ಬಂದ್ಬಿಟ್ಟು 6 ಯೂನಿಟ್ಸ್. ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಲಿಂಕ್ ಬಂದ್ಬಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದರಿಂದ ನೀವು ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಕ್ವಶನ್ ಪೇಪರ್ದು ಸೆಟ್ 1 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ಕೂಡ ನೀವು ರೆಫರ್ ಮಾಡಿ.